ವೆಲ್ಕಮ್ ಟು ಪ್ರದೀಪ್ತಿ ಬ್ಲಾಗ್ಸ್. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ. ಸೊ ನಮ್ಮ ಮನೇಲಿ ಏನೇನು ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಒಂದು ಸ್ಮಾಲ್ ಗ್ಲಿಮ್ಸ್ ಇರುತ್ತೆ. ಹಬ್ಬಕ್ಕೆ ಬೇಕಾಗಿರೋ ಬಾಳೆಕಂಬ, ಹಣ್ಣು, ಕಾಯಿ, ಕಳಸಕ್ಕೆ ಚೊಂಬು ಮತ್ತು ಬಳೆ ಮತ್ತು ದೀಪದ ಅರೇಂಜ್ಮೆಂಟ್ ಎಲ್ಲ ಮಾಡಿ ಇನ್ನೊಂದು ರೂಮಲ್ಲಿ ಇಟ್ಟಿದ್ದೀವಿ. ಹಾಲಲ್ಲಿ ನಾವು ಲಕ್ಷ್ಮೀನ ಕುಣಿಸೋದು. ಸೊ ಅದರದ್ದು ಬೇಸಿಕ್ ಪ್ರಿಪ್ರೇಷನ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇನ್ನು ಮಿಕ್ಕಿದ್ನ ಬೆಳಗ್ಗೆ ಮಾಡ್ತೀವಿ. The next day. ಹಾಯ್, ಗುಡ್ ಮಾರ್ನಿಂಗ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾವು ಬೆಳಗ್ಗೆನೇ ಎದ್ದು ಹಬ್ಬಕ್ಕೆ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಡುಗೆ ಆಗ್ತಾಯಿದೆ, ಆಲ್ಮೋಸ್ಟು ಫಿನಿಶ್ ಆಗ್ತಾಯಿದೆ. ಸೊ ಇವತ್ತು 2-3 ಟೈಮಿಂಗ್ಸ್ ಇದೆ ಪೂಜೆ ಮಾಡೋಕ್ಕೆ. ಸೊ ನಾವು ಅದನ್ನ ಚೂಸ್ ಮಾಡಿದ್ದು ಮಧ್ಯಾಹ್ನ ಮೇಲೆ ಮಾಡೋಣ ಅಂತ. ಸೊ ಅರ್ಲಿ ಮಾರ್ನಿಂಗ್ 4 o'clockದು ಒಂದು ಟೈಮಿಂಗ್ಸ್ ಇತ್ತು, ಬಟ್ ಅದು ತುಂಬ ಜಲ್ದಿ ಆಗುತ್ತೆ ಅಂತ ನಾವು ಚೂಸ್ ಮಾಡಲಿಲ್ಲ. ಸೊ ಆಲ್ಮೋಸ್ಟ್ 12 o'clock ಅಂದರೆ ಓಕೆ, ಮ್ಯಾನೇಜಬಲ್ ಅಂತ ಮಾಡಿದ್ವಿ. ಸೊ ಬೆಳಗ್ಗೆನೇ ಎದ್ದು ದೇವ್ರಿಗೆ ಸ್ಯಾರಿ ಉಡ್ಸೋದು, ಅದ್ಮೇಲೆ ಕಳಶ ಪ್ರಿಪೇರ್ ಮಾಡೋದು, ಸೊ ಇದರಲ್ಲೇ ಟೈಮ್ ಆಯಿತು. ಸೊ ಆಲ್ಮೋಸ್ಟು ನಮಗೆ 1.5 hour ಆಯಿತು ಈ ಸತಿ ನಾವು ಸ್ಯಾರಿ ಉಡ್ಸೋಕ್ಕೆ. ಏನಕ್ಕೆ ಅಂದರೆ ಫ್ಯಾನ್ಸಿ ಸ್ಯಾರಿ ತಂದಿದ್ವಿ. ಸೊ ಫ್ಯಾನ್ಸಿ ಸ್ಯಾರಿ ನಾವು ಹೆಂಗೆ ಮಾಡಿಸ್ತೀವಿ, ಹೆಂಗೆ ಇದು ಮಾಡ್ತೀವಿ ಅದು ಕುತ್ಕೋತಾ ಇರಲಿಲ್ಲ ಅಷ್ಟು ಕ್ಲಿಯರಾಗೆ. ಸೊ ಸ್ವಲ್ಪ ಟ್ರೆಂಡಿಯಾಗಿರಲಿ, ಇಲ್ಲ ಸ್ವಲ್ಪ ಚೇಂಜಸ್ ಇರಲಿ ಅಂತ ಫ್ಯಾನ್ಸಿ ಸ್ಯಾರಿ ಹಾಕಿದ್ದೀವಿ ಈ ಸತಿ. ಸೊ ಸ್ಯಾರಿದು ವೀವ್ ತೋರಿಸ್ತೀನಿ ನಿಮಗೆ ಒಂದು ಸತಿ ನೋಡಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ನಿಮಗೆ ಒಂದು ವೀವು ಕಂಪ್ಲೀಟ್ ಆದಮೇಲೆ ಇನ್ನೊಂದು ವೀವ್ ಇರುತ್ತೆ ನಿಮಗೆ. ಆಮೇಲೆ ಸ್ಯಾರಿ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಸ್ಯಾರಿದು ನಿಖರವಾದ ಬೆಲೆಯನ್ನು ನೀವು ಕಮೆಂಟಲ್ಲಿ ಹಾಕಿ ತಿಳಿಸಿ, ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಸೊ ಫೈನಲಿ ಪ್ರಿಪ್ರೇಷನ್ ಎಲ್ಲ ಆಗಿದೆ ಇವಾಗ. ಸೊ ಇವಾಗ ದೇವ್ರದ್ದು ಅರೇಂಜ್ಮೆಂಟ್ ಹೆಂಗಾಗಿದೆ ಅಂತ ಒಂದು ಸತಿ ತೋರಿಸ್ತೀನಿ ನೋಡಿ. ಹಬ್ಬದ್ದು ಊಟದ ಪ್ರಿಪ್ರೇಷನ್ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಸೊ ಏನೇನು ಮಾಡಿದ್ದೀವಿ ಅಂದರೆ ಇವತ್ತು ವಡೆ, ವಾಂಗಿಬಾತು, ಹಾಗೆ ವೈಟ್ ರೈಸು, ಹಾಗೆ ಒಬ್ಬಟ್ಟು ಸಾರು, ಸೊ ಹೆಸರು ಬೇಳೆ, ಸೊ ಈ ಥರ ಮಲ್ಟಿಪಲ್ ಫುಡ್ ವೆರೈಟೀಸ್ ಮಾಡಿದ್ದೀವಿ. ಹಾಗೂ ಒಬ್ಬಟ್ಟಾಗಿದೆ, ರೆಡಿಯಾಗಿದೆ. ಸೊ ಪ್ರಿಪ್ರೇಷನ್ ಎಲ್ಲ ಆಲ್ಮೋಸ್ಟ್ ಆಗಿದೆ, ಇನ್ನೇನು ಪೂಜೆ ಮಾಡಬೇಕಷ್ಟೇ. ಸೊ ಇವಾಗ ಫಸ್ಟ್ ರೌಂಡ್ ಪೂಜೆ ಇರುತ್ತೆ, ಸೆಕೆಂಡ್ ರೌಂಡ್ ತಿರ್ಗಾ ಸಂಜೆನೂ ಇರುತ್ತೆ. ಸಂಜೆ ಒಂದು ಸತಿ ಸಿಗೋಣ ನಿಮಗೆ. Hours later. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಿಗ್ಗೆ ಪೂಜೆ ಆಗಿ ನೈವೇದ್ಯ ಇಟ್ಟು ದೇವರಿಗೆ ನಾವೆಲ್ಲ ಊಟ ಮಾಡಿದ್ವಿ, ಆಮೇಲೆ ಸ್ವಲ್ಪ ರೆಸ್ಟ್ ತಗೊಂಡ್ವಿ. ಇವಾಗ ಆ್ಯಕ್ಚುಲಿ ಮೇಯ್ನ್ ಕೆಲಸ ಆಫ್ಟರ್ 6 ಗಂಟೆ ನಂತರ ಎಲ್ಲ ಲೇಡೀಸಿಗೆ ಅದೊಂಥರ ಹಬ್ಬನೇ, ಎಲ್ಲರ ಮನೆಗೆ ಹೋಗಿ ಕುಂಕುಮ ಇಸ್ಕೊಳ್ಳೋದು, ಕುಂಕುಮ ಕೊಡೋದು. ಸೊ ಹಾಗೆ ಅದ್ರ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀವಿ. ಸಂಜೆ ಪೂಜೆಗೆ ರೆಡಿ ಮಾಡ್ಕೋತಿದ್ದೀವಿ.
ಬಟ್ ಇವಾಗ ಏನು ಮಾಡ್ತಾ ಇರೋದು ಆ್ಯಕ್ಚುಲಿ? ಇವಾಗ ಅರಿಶಿನ ಕುಂಕುಮ ಕೊಡೋಕ್ಕೆ ಬಳೆನ ಹೀಗೆ 4 ದಾರದಲ್ಲಿ ಕಟ್ತಿದ್ದೀನಿ, ನಮಗೆ ಕೊಡೋಕ್ಕೂ ಈಸಿ, ಇಸ್ಕೊಳ್ಳೋರ್ಗೂ ಈಸಿ ಅಂತ. ಇವಾಗ ಸಂಜೆ ಎಲ್ಲ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಬಂದ್ವಿ. ಆಮೇಲೆ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರು, ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಊಟ ಎಲ್ಲ ಮಾಡಿದ್ವಿ. ಇವಾಗ ದೇವರಿಗೆ ನಾವು ದಿಶೆ ತೆಗಿತೀವಿ. ಸೊ ಇದು ಪ್ರೊಸೆಸ್. ಸೊ ಇದು ಎಂಡ್ ಆಫ್ ದ ಡೇದು ಲಾಸ್ಟ್ ಪ್ರೊಸೆಸ್ ಆಗಿರುತ್ತೆ. ವರಲಕ್ಷ್ಮಿ ಹಬ್ಬದ ಮೊದಲನೇ ದಿನದ ಅಡಿಗೆ, ಊಟ, ಪೂಜೆ ಎಲ್ಲ ಇವತ್ತಿಗೆ ಎಂಡ್ ಆಯಿತು. ಸೊ ನಾವು ಯೂಶಲ್ ಆಗಿ 3 ದಿನ ಕೂರಿಸ್ತೀವಿ. ಸೊ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಹಂಗೆ ಮಾಡ್ತೀವಿ. ಸೊ ಡಿಪೆಂಡ್ಸ್, ಒಬ್ಬೊಬ್ಬರು ಒಂದೊಂದು ದಿನ ಕೂರಿಸ್ತಾರೆ, ಒಂದು ಬೆಳಿಗ್ಗೆ ಕೂರಿಸ್ಬಿಟ್ಟು ಸಂಜೆ ತೆಗಿತಾರೆ, ಇಲ್ಲ ಅಂದರೆ ಒಂದು 3 ದಿನ ಬಿಟ್ಟು ತೆಗಿತಾರೆ. ಸೊ ನಾವು 3 ದಿನ ಇರ್ತೀವಿ. ಬಟ್ ಏನಂತಂದರೆ ನೀವು ದಿನ ನೈವೇದ್ಯ ಮಾಡಬೇಕು, ದೀಪ ಹಚ್ಚಬೇಕು, ಆಮೇಲೆ ಆ ಥರ ಎಲ್ಲ ಕೆಲವು ಪ್ರೊಸೆಸ್ ಇರುತ್ತೆ. ಅದು ಆ ಥರ ಅದಕ್ಕೋಸ್ಕರ ಅವರು ಕನ್ವೀನಿಯಂಟ್ ನೋಡಿಕೊಂಡು ಕೆಲವರು ಆ ಥರ ಡಿಸೈಡ್ ಮಾಡ್ತಾರೆ. ಸೊ ಈ ಹಬ್ಬ ಏನಕ್ಕೆ ಸ್ಟಾರ್ಟ್ ಆಯಿತು ಅಂತ ನಾನು ಹಿಂಗೆ ಗೂಗಲ್ ರಿಸರ್ಚ್ ಮಾಡ್ತಾ ತಿಳ್ಕೊಂಡ ವಿಷಯ ಏನು ಅಂತಂದರೆ, ಚಾರುಮತಿ ಅನ್ನೋ ಒಬ್ಬ ಭಕ್ತೆಗೆ ದೇವ್ರಿಗೆ ಕನ್ಸಲ್ಲಿ ಬಂದು ಹೇಳ್ತಾರಂತೆ, ನಾನು ಪೂಜೆ ಮಾಡಮ್ಮ, ನಿಂಗೆ ಒಳ್ಳೇದಾಗುತ್ತೆ ಅಂತ. ಸೊ ಇದು ಯಾವಾಗ ಶ್ರಾವಣ ಮಾಸ ಸ್ಟಾರ್ಟ್ ಆಗಿ 2ನೇ ಶುಕ್ರವಾರ ಹುಣ್ಣಿಮೆಗಿಂತ ಒಂದಿನ ಮುಂಚೆ. ಸೊ ಇದು ಯೂಶಲ್ ಆಗಿ ವರಲಕ್ಷ್ಮಿ ಹಬ್ಬ ಮಾಡೋ ಎಕ್ಸಾಕ್ಟ್ಲಿ ಡೇಟ್ ಅಂತ ಇರೋದು. ಸೊ ಹಾಗಾಗಿ ಹೆಂಗೆ ಕನ್ಸಲ್ಲಿ ಬಂತು, ಹಾಗೆ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರಿಗೆ, ಕುಟುಂಬಕ್ಕೆ, ಅವ್ರ ಇಡೀ ಫ್ಯಾಮಿಲಿಗೆ ಒಳ್ಳೇದಾಯಿತು ಅನ್ನೋದು ಒಂದು ಸ್ಟೋರಿ ಇರೋದು. ಸೊ ಇಸ್ ಮೇನ್ಲಿ ವೆಲ್ತ್ ಆ್ಯಂಡ್ ಹೆಲ್ತ್ಗೆ ಒಳ್ಳೇದು ಈ ಹಬ್ಬ. ಇನ್ನೊಂದು ಟೈಮಲ್ಲಿ ಮಾಡ್ತೀವಿ ನಾವು, ದೀಪಾವಳಿ ಟೈಮಲ್ಲಿ, ಆವಾಗಲೂ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಸೊ ಅದು ನಿಮ್ಮದು ಧನ ಧಾನ್ಯ ಎಲ್ಲ ಅಭಿವೃದ್ಧಿ ಆಗಲಿ ಅನ್ನೋ ಮಾಡ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಬಿಲೀವು. ಸೊ ಇಲ್ಲಿ ನಿಮ್ಗೆ ಗೊತ್ತಲ್ಲ, ಬ್ಯಾಂಗ್ಳೂರಲ್ಲೆಲ್ಲ ವರಲಕ್ಷ್ಮಿ ನಮಗೆ ಗ್ರ್ಯಾಂಡ್ ಆಗಿರುತ್ತೆ. ಸೊ ಆ ವೈಬೇ ಚೆನ್ನಾಗಿರುತ್ತೆ. ಇದು ಆಷಾಢ ಮುಗಿದ್ಮೇಲೆ ಫಸ್ಟ್ ಹಬ್ಬ ಆಗಿ ಇದೊಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಇದು ವರಲಕ್ಷ್ಮಿ ಹಬ್ಬದ ಸ್ಪೆಷಲ್. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೋತೀವಿ. ಸೊ ನಮ್ಮ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀವಿ. ಸೊ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆಲ್ರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ.